ಇವತ್ ನಾವು ಅಗನಿಕಲ್ಗೆ ಮಸಾಜ್ ಮಾಡ್ಸಕ್ ಹೋದಾಗ ನಮ್ ಪರ್ಮಿಗೆ ಮಸಾಜ್ ಮಾಡಕ್ ಹೋಗಿ ನಡ ಮುರ್ದಾಕ್ಬಿಟ್ರು. ಇವತ್ ನಾನು ಮತ್ತೆ ನಮ್ಮ ಹುಡುಗರೆಲ್ಲ ತಮಿಳ್ನಾಡಲ್ಲಿರೋ ಅಗನಿಕಲ್ ಫಾಲ್ಸ್ ಗೆ ಟ್ರಿಪ್ ಬಂದಿದ್ದು. ಬಂದಿದ ತಕ್ಷಣ ರೂಮ್ ಮಾಡ್ಕೊಂಡು ಆಲ್ಟಾಗಿ ಅಲ್ಲಿಂದ ಎಲ್ರು ಒಂದೊಂದು ಟೀ ಕುಡ್ಕೊ ಬರೋಣ ಅಂತ ಟೀ ಅಂಗಡಿ ಹತ್ರ ಬಂದು ಆಮೇಲೆ ಎಲ್ರು ಒಂದೊಂದು 90 ಟೀ ಹಾಕೊಂಡು ಮೀನ್ ಮಾರ್ಕೆಟ್ ಕಡೆ ಹೊರಟು. ಯಾಕೆ ಅಂದ್ರೆ ಮೀನು ಮಟನ್ ತಗೊಂಡು ಒಳ್ಳೆ ಅಡಿಗೆ ಮಾಡ್ಸೋಣ ಅಂತ. ಹೌದು, ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ನಾವು ಚಿಕನ್ ಮಟನ್ ಮೀನು ನಮ್ಗೆ ಏನ್ ಬೇಕು ಅದನ್ನ ತಗೊಂಡೋಗ್ ಕೊಟ್ರೆ ನಮ್ಗೆ ಇಲ್ಲೇ ಅಡಿಗೆ ಮಾಡ್ಕೊಡ್ತಾರೆ. ಅದಕ್ಕೇನೆ ನಾವು ಚಿಕನ್ ಮಟನ್ ಮತ್ತೆ ಮೀನ್ ತಗೊಂಡು ಅಡಿಗೆ ಮಾಡಕ್ಕೆ ಒಬ್ರು ನಾಟಿ ಹಿಡಿದು ಅವ್ರಿಗೆ ಅಡಿಗೆ ಮಾಡಕ್ಕೆ ಮಾಂಸನೆಲ್ಲ ಕೊಟ್ಟು ಅಲ್ಲಿ ನೋಡಿದ್ರೆ ಆಂಟಿ ಅಡಿಗೆ ಮಾಡಕ್ಕೆ 2,000 ಕೇಳ್ತಾವ್ರೆ. ಅದಕ್ಕೇನೆ ನಮ್ ಪರ್ಮಿ ಆಗಲ್ಲ ಅಂತ ಹೇಳಿ ಹಂಗೋ ಹಿಂಗೋ ಮಾಡಿ 1,500 ಡೀಲ್ ಮಾಡ್ದ. ಆಮೇಲೆ ಅಲ್ಲಿಂದ ಎಲ್ರು ಫಾಲ್ಸ್ ನೋಡೋಣ ಅಂತ ತೆಪ್ಪದಲ್ಲಿ ಹೊರಟು. ಫಾಲ್ಸ್ ನೋಡ್ಬೇಕು ಅಂದ್ರೆ ತೆಪ್ಪದಲ್ಲಿ 1.5 ಗಂಟೆ ಜರ್ನಿ ಮಾಡ್ಬೇಕು. ನಾವು ಹೋಗುವಾಗ ಸಕ್ಕತ್ ಬಿಸ್ಲು ಮಕ್ಕೆ ಹೊಡಿತಿತ್ತು. ಆದ್ರೂ ಏನೋ ಒಂಥರ ಮಜಾ ತೆಪ್ಪದಲ್ಲಿ ಹೋಗಕ್ಕೆ. ಅದು ತಮಿಳ್ನಾಡಲ್ಲಿ ನಮ್ ಕಾವೇರಿ ಮಡಿಲಲ್ಲಿ ಹೆಂಗಿತ್ತು ಗೊತ್ತಾ. ಆಮೇಲೆ ನಾವು ಫಾಲ್ಸ್ ನೋಡ್ಕೊಂಡ್ ಬತ್ತಿದಂಗೆ ನಮ್ ಪರ್ಮಿಗೊಂದು ಏಡಿ ಸಿಕ್ಬಿಡ್ತು. ಅದ್ನ ಹಿಡ್ಕೊಂಡು ಚಿಕ್ಕ ಮಕ್ಳ ಹತ್ರ ಚಿಕ್ಕ ಮಗ ಆಡಂಗ್ ಆಡ್ತಾವನೆ. ಇನ್ನ ನಾವ್ ಅಲ್ಲಿಂದ ನಮ್ ಪರ್ಮಿ ಕೈಯಿಂದ ಏಡಿ ಕಾಪಾಡ್ಬಿಟ್ಟು ಬಂದು ಲೈಟ್ ಆಗಿ ಒಂದೊಂದು ಈರುಳ್ಳಿ ದೋಸೆ ತಿನ್ಕೊಂಡು ಎಲ್ರು ಮಸಾಜ್ ಮಾಡ್ಸೋಣ ಅಂತ ಮಸಾಜ್ ಏರಿಯಾ ಕಡೆ ಹೊರಟು. ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅಯ್ಯೋ ಇದ್ಯಾವ್ದಣ್ಣ ಒಳ್ಳೆ ವಿಷಯ, ಮುಂದೆ ಹೇಳ್ತೀನಿ ಕೇಳು. ಅಗನಿಕಲ್ ಬಂದ್ರೆ ಎಲ್ ನೋಡಿದ್ರು ಮಸಾಜು ಮಸಾಜು ಮಸಾಜು. ಚೆನ್ನಾಗಿ ಕುಡ್ದು ತಿಂತೀನಿ ಅನ್ನೋರ್ಗೆ ಒಳ್ಳೆ ಹೇಳ್ ಮಾಡ್ಸಿದ್ ಪ್ಲೇಸ್ ಇದು. ನೀವು ಎಲ್ಲಾದ್ರೂ ಹೊಸ ವರ್ಷಕ್ಕೆ ಟ್ರಿಪ್ ಪ್ಲಾನ್ ಮಾಡಿದ್ರೆ ಇಲ್ಗೊಂದ್ಸಲ ಬನ್ನಿ, ಬಂದು ಎಂಜಾಯ್ ಮಾಡಿ. ಇನ್ನ ನಾವು ಮಸಾಜ್ ಮಾಡ್ಸಕ್ ಗೊತ್ತಿದಂಗೆ ನಮ್ ಪರ್ಮಿ ನಾನ್ ಫಸ್ಟ್ ಮಸಾಜ್ ಮಾಡ್ಸ್ಕೋತೀನಿ ಅಂತ ಹೇಳಿ ಅವನೇ ಫಸ್ಟ್ ಮಸಾಜ್ ಮಾಡ್ಸ್ಕೊಂಡ. ಅವ್ರು ನಮ್ ಪರ್ಮಿಗೆ ಹೆಂಗ್ ಮಸಾಜ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಟೈಮ್ ನಮ್ ಪರ್ಮಿ ಮಸಾಜ್ ಮಾಡ್ಕೊಳಕ್ಕೆ ಬರ್ಬಾರ್ದು ಹಂಗ್ ಹಿಂಡಾಕ್ಬಿಟ್ರು ಅವನ್ನ. ಆಮೇಲೆ ನಾವೆಲ್ಲರೂ ಮಸಾಜ್ ಮಾಡ್ಸ್ಕೊಂಡು ಅಲ್ಲಿಂದ ಒಳಗೆ ಹೋಗಿ ಸ್ನಾನ ಮಾಡಿದ್ವಿ. ಅಷ್ಟ್ರಲ್ಲಿ ಅಡಿಗೆ ರೆಡಿ ಆಗಿತ್ತು. ಅದನ್ನ ಇಸ್ಕೊಂಡು ರೂಮ್ಗೆ ಹೋಗಿ ಸರಿಯಾಗಿ ಬರ್ತಿದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇವತ್ತಿನ ಜೀವನ ಇಷ್ಟೇ, ಸಿಗೋಣ ನಾಳೆ ಮತ್ತೆ. ಫಾಲೋ ಮಾಡೋದ್ ಮರಿಬೇಡಿ. ನಾನು ಬರ್ತೀನಿ ಕಣ್ಣು.